ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಕ್ಕಳು ಎಷ್ಟು ದೊಡ್ಡವರಾಗ್ತಾರೆ ಬೆಳೆದು ಅಂತ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ದೊಡ್ಡವರಾಗ್ಬಿಡ್ತಾರೆ. ಯಾಕಂದರೆ ನನ್ನ ಮಗಳು ಸೀರಿಯಸ್ಲಿ ಹುಟ್ಟಿದಾಗ ತುಂಬ ಸ್ಟ್ರಗಲ್ಸ್ನ ನಾನು ಅನುಭವಿಸ್ಬಿಟ್ಟೆ. ಅವಳು ಇವತ್ತು ಸ್ಕೂಲ್ಗೆ ಹೋದ್ಲು, ಹೋಗ್ತಾ ಇದ್ಲು, ಆಲ್ರೆಡಿ 1 ವೀಕಿಂದ ಹೋಗ್ತಾ ಇದ್ಲು. ಬಟ್ ಈಗ ಹಿಂಗೆ ಒಂದು 9 ಓ ಕ್ಲಾಕಿಗೆ ಕಳಿಸಿದ್ರೆ ಒಂದು 10 ಓ ಕ್ಲಾಕು 11 ಓ ಕ್ಲಾಕು ಹಂಗೆ ಕರ್ಕೊಂಬರೋದು, ಪಿಕಪ್ಪು ಡ್ರಾಪು ಪ್ರತಿಯೊಂದು ಮಾಡ್ತಾಯಿದ್ದೆ. ಅಷ್ಟು ಗೊತ್ತೇ ಆಗ್ತಾ ಇರಲಿಲ್ಲ ನನಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಏನು ಅಂತ. ಬಟ್ ಇವತ್ತು ಆ್ಯಕ್ಚುಲಿ ಫುಲ್ ಡೇ ಸ್ಕೂಲ್ ಅವಳಿಗೆ, ಅಂದರೆ 1:30ವರೆಗೂ ಓದ್ಲು. ಮಗನೂ ಕೂಡ ಮಗ ಹೋದಾಗ ಅಷ್ಟು ನನಗೆ ಬೇಜಾರೇ ಆಗ್ತಾ ಇರಲಿಲ್ಲ. ಓದ್ನ ತರಲೆ ಮಾಡೋನು, ಅಷ್ಟು ಕಾಟ ಕೊಟ್ಬಿಟ್ಟಿದ್ದ ಅವನು ನನಗೆ. ಹೋಗೊಂದು ಅರ್ಧ ಗಂಟೆ ಅಲ್ಲಾದರೂ ಇದು ಬಂದುಬಿಡ್ಲಿ ಅಂತ ಅಂದ್ಬಿಟ್ಟು ಕಳಿಸಿದ್ದೆ. ಅದೇ ಮಗಳು ಹೋದಾಗ ಆ್ಯಕ್ಚುಲಿ ಮಗಳೂ ಕೂಡ ಕಾಟ ಕೊಟ್ಟಿದ್ದಾಳೆ, ಕೊಟ್ಟಿಲ್ಲ ಅಂತ ಅಲ್ಲ. ಆದರೆ ಅವಳು ಹೋದಾಗ ಏನೋ ಒಂಥರ ಬೇಜಾರು, ಏನೋ ಒಂಥರ ಖುಷಿ, ಹೇಳೋಕ್ಕಾಗಲ್ಲ, ಆ ಥರ ಫೀಲಿಂಗ್ಸು, ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ, ಆ ಥರ ನನಗೆ ಆಗಿಬಿಟ್ಟಿದೆ. ಇವತ್ತು ಓದ್ಲು ಮಂಡೇ. ಇವಾಗ ಸಡನ್ನಾಗಿ ನಾನೊಂದು ವ್ಲಾಗ್ ಮಾಡಿ ಹಾಕಬೇಕು, ನನಗೆ ಆ ಒಂದು ಮೂಮೆಂಟಲ್ಲಿ ಹೆಂಗಿತ್ತು ನನ್ನ ಫೀಲಿಂಗ್ಸು ಅನ್ನೋದನ್ನ ಒಂದು ವ್ಲಾಗ್ ಮಾಡಿ ಹಾಕಬೇಕು. ಯಾಕಂದರೆ ನನ್ನ ಮಕ್ಕಳು ಕೂಡ ದೊಡ್ಡವರಾದಮೇಲೆ ಈ ಒಂದು ವಿಡಿಯೋ ನೋಡಲಿ, ಹೆಂಗೆ ಅನ್ನಿಸ್ತು ನಮ್ಮ ಅಮ್ಮಂಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಬೇಜಾರಾಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ, ಹೇಳೋಕ್ಕಾಗ್ತಾಯಿಲ್ಲ. ನನ್ನ ಇಬ್ಬರು ಮಕ್ಕಳಲ್ಲಿ ತುಂಬ ಕಾಟ ಕೊಟ್ಟವಳೆ ಇವಳು. ಆ್ಯಕ್ಚುಲಾಗಿ ಮಲಗ್ತಾ ಇರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ, ತುಂಬ ಹಿಂದೆನೇ ಇರೋಳು, ಎತ್ಕೊಂಡೇ ಓಡಾಡಬೇಕಿತ್ತು, ಎತ್ಕೊಂಡೇ ಕೆಲಸ ಮಾಡಬೇಕಾಗಿತ್ತು, ಆ ಥರ ಕಾಟ ಕೊಟ್ಟಿದ್ದವಳು ಇವಳು. ಒಂದು 6 ತಿಂಗಳು ಮುಂಚೆ ನಾನೆಲ್ಲ ಆಫೀಸ್ಗೆಲ್ಲ ಹೋಗ್ತಾ ಇದ್ದೆ. ಅವಾಗೂ ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ದಿನಕ್ಕೊಂದು 4-5 ಸಲ ಕಾಲ್ ಮಾಡೋದು, ಮಾತಾಡೋದು, ಕೇಳೋದು ಎಲ್ಲ ಮಾಡ್ತಾ ಇದ್ದೆ. ಎಲ್ಲಿ ಹೋದರೂ ಕೂಡ ಇವಳು ನನಗೆ ಜಾಸ್ತಿ ನೆನಪಾಗ್ತಾಯಿದ್ಲು. ಇಂಥ ಟೈಮಲ್ಲಿ ಅವಳು ಇವತ್ತು ಸ್ಕೂಲ್ಗೆ ಹೋದಾಗ ನನಗೆ ಹೆಂಗೆ ಅಂತಂದರೆ ಹೇಳೋಕ್ಕಾಗಲ್ಲ. ಓಕೆ, ನನ್ನ ಮಕ್ಕಳೆಲ್ಲ ದೊಡ್ಡವರಾಗ್ತಿದ್ದಾರಪ್ಪ ಅಂತ ಅನ್ನಿಸ್ತು ಒಂದ್ಸಲಿ. ಇನ್ನೊಂದ್ಸಲಿ ಅಪ್ಪ ಇಷ್ಟು ಬೇಗ ನನ್ನ ಮಕ್ಕಳನ್ನ ಕಳಿಸ್ಬೇಕಾಗಿತ್ತ ಸ್ಕೂಲಿಗೆ ಅಂತ ಅಂದ್ಬಿಡ್ತು. ಯಾಕಂದರೆ ನಾನೇ ರೀಸೆಂಟಾಗಿ ಕಾಲೇಜ್ಗೆ ಹೋಗ್ತಿದ್ದಿದ್ದೇ ನೆನಪಿದೆ ನನಗೆ. ನನಗೆ ಮಕ್ಕಳಾಗಿ ಅವ್ರು ಸ್ಕೂಲ್ಗೆ ಹೋಗಿ ಫುಲ್ ಡೇ ಸ್ಕೂಲು, ನರ್ಸರಿ, 3rd ಸ್ಟ್ಯಾಂಡರ್ಡು, ತುಂಬ ಏನೋ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತನೋ, ಅಥವಾ ಮಕ್ಕಳೆಲ್ಲ ಇಂಡಿಪೆಂಡೆಂಟ್ ಆಗ್ತಿದ್ದಾರೆ ಅಂತನೋ, ಮಕ್ಕಳೆಲ್ಲ ಹೊಸದು ಕಲಿಯೋಕ್ಕೆ ಹೋಗ್ತಾ ಇದ್ದಾರೆ ಅಂತನೋ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಈ ವರ್ಷ ಹಾಕಲೇಬೇಕು ಅವಳನ್ನ ಸ್ಕೂಲಿಗೆ ಅಂತ ಏನಿರಲಿಲ್ಲ. ಬಟ್ ಮನೆ ಹತ್ರನೂ ಕೂಡ ತುಂಬ ಮಕ್ಕಳೇನಿರಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಟಿ ವಿ ಎಲ್ಲ ನೋಡಿಕೊಂಡು ಹಿಂದೆ ಮುಂದೆ ಓಡಾಡ್ಕೊಂಡಿರೋ ಬದಲು ಅಟ್ಲೀಸ್ಟ್ ಮಕ್ಕಳ ಜೊತೆ ಆದರೂ ಟೈಮ್ ಸ್ಪೆಂಡ್ ಮಾಡಲಿ, ಆಟ ಆಡಲಿ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಸೇರಿಸಿದ್ದು. ಆ್ಯಕ್ಚುಲಿ ಸೇರಿಸಲೇಬೇಕು. ಅದರಲ್ಲೂ ಈ ಕರೋನಾ ಎಲ್ಲ ಬಂದುಬಿಡ್ತಲ್ಲ, ಸ್ವಲ್ಪ ಭಯ ಆಯಿತು ನನಗೆ, ಕರೋನಾ ಬೇರೆ ಬಂತಲ್ಲ ಅಂತ. ಬಟ್ ಇಟ್ಸ್ ಓಕೆ, ಏನೋ ಒಂದು ಕಲ್ತ್ಕೊಂಡು ಬರಲಿ, ಮಕ್ಕಳ ಜೊತೆ ಮಿಂಗಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಲಿಸ್ದೆ. ಆಮೇಲೆ ಹೋದ್ಲು ಅವಳು, ಒಂದು ದಿನನೂ ಅಳ್ಳಿಲ್ಲ. ಅಲ್ಲಿ ಏನೋ ಮಕ್ಕಳುಗಳು ಅಳೋದು ನೋಡಿ ಒಂದು 5-10 ನಿಮಿಷ ಹತ್ಲಂತೆ ಅಷ್ಟೇ. ನನ್ನ ಮಗ ಹತ್ತಿದ್ದ, 1 ವಾರ ಹತ್ತಿದ್ದ. ಡೈಲಿ ಹೋಗೋವಾಗ ಅಳೋನು, ಬೇಜಾರು ಮಾಡ್ಕೊಳ್ಳೋನು, ಕಣ್ಬಿಟ್ಟು ಅಲ್ಲೆಲ್ಲ ಆ ಥರ ಏನು ಅಳ್ಳಿಲ್ಲ. ಬಟ್ ಸ್ಕೂಲಲ್ಲಿ ಹತ್ತಿದ್ನಂತೆ, ಒಂದು 3-4 ದಿನ ಹತ್ತಿದ್ನಂತೆ. ಇವಳು ಅಷ್ಟು ಅಳ್ಳೇ ಇಲ್ಲ. 1 ದಿನ 5 ನಿಮಿಷ ಹತ್ಲು. ಅದು ಅವರು ಇವರು ನೋಡಿ ಕಿರ್ಚಾಡೋದು, ಅಳೋದನ್ನ ನೋಡಿ ಹತ್ಲು. ನಾನು ಇವಳು ಜಾಸ್ತಿ ಅಳ್ತಾಳೆ, ಸ್ವಲ್ಪ ಅಮ್ಮ ಬೇಕು ಅನ್ನೋ ಒಂದು ಕ್ಯಾರೆಕ್ಟ್ರು ಇವಳನ್ನ ಬಿಟ್ಟು. ಮಗನ್ನ ನಾನು 4-5 ಮಂತ್ಸಲ್ಲೆಲ್ಲ ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಇವಳು ಹಂಗಲ್ಲ, 1-1.5 ಇಯರ್ವರೆಗೂ ಬಿಟ್ಟಿರ್ತಿರ್ಲಿಲ್ಲ ಇವಳನ್ನ. ತುಂಬ ಈವನ್ ಟುಡೇ ಇವತ್ತಿಗೂ ಅವಳು ಬಂದು ನನ್ನ ಪಕ್ಕ ಕೂತ್ಕೊಂಡು ಎಲ್ಲ ಹೇಳಿ ಎಲ್ಲ ಹೋಗೋದು. ಆಮೇಲೆ ಎಲ್ಲೋದ್ರೂ ಅಷ್ಟೇ ಅಮ್ಮ ಅಂತ ಒಂದು ಪದ ಬರೋದೇ ಇವಳು ಬಾಯಿಂದ. ಈಗ ನನ್ನ ಮಗ ಆಗಲಿ, ನಮ್ಮಮ್ಮ ಎಲ್ಲಿ ಏನು ಅಂತ ಕೇಳಲ್ಲ. ಬಟ್ ಇವಳು ಕೇಳ್ತಾಳೆ, ನಮ್ಮಮ್ಮ ಎಲ್ಲಿ, ನಮ್ಮಮ್ಮಂಗೆ ಎತ್ತಿಡೋಣ ಅಂತ ಎಲ್ಲ ಹೇಳ್ತಾಳೆ. ಯಾರು ನೆನೆಸ್ಕೊಳ್ಳಿಲ್ಲ ಅಂದರೆ ಒಂದು ನೆನೆಸ್ಕೊಳ್ಳೋ ಜೀವಿ ಅಂದರೆ ನನ್ನ ಮಗಳು. ಆ್ಯಕ್ಚುಲಿ ಎಲ್ಲೋದ್ರೂ ನೆನೆಸ್ಕೊತಾಳೆ. ಆಮೇಲೆ ಏನಾದರೂ ಫಾರ್ ಎಕ್ಸಾಂಪಲ್ ಅವರ ಅಪ್ಪ ಏನಾದರೂ ನಿಮ್ಮ ಅಮ್ಮಂಗೆ ಬೇಡ ಬಿಡು, ನೀನು ಒಬ್ಬಳೇ ತಿನ್ಕೋ ಅಂತ ಅಂದರೆ, ಇಲ್ಲ ನಾನು ನಮ್ಮ ಅಮ್ಮಂಗೆ ಇಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಅವಳಿಗೆ ಏನು ಕೊಟ್ಟಿರ್ತಾರೆ ಅದರಲ್ಲೇ ಮುರಿದ್ಬಿಟ್ಟು ಎತ್ತಿ ಇಡ್ತಾಳೆ. ಆ ಥರದವಳು. ಒಂಥರ
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ನನಗೆ ನನ್ನ ಮಗಳು ಆ್ಯಕ್ಚುಲಿ. ಸೊ ಇಬ್ಬರದು ಒಂದೊಂದು ಕ್ಯಾರೆಕ್ಟರ್ ಇದೆ. ಸೊ ಅವನೇನೆಂದರೆ ಏನು ಕಿತ್ಕೊಂಡ್ರು ಸುಮ್ಮನಿರ್ತಾನೆ, ಏನೇ ಒಂದು ವಸ್ತು ಕಿತ್ಕೊಂಡ್ರು ಅವ್ನು ಸುಮ್ಮನಿರ್ತಾನೆ. ಬಟ್ ಇವಳು ಹಂಗಲ್ಲ, ನನಗೆ ಸೇರಬೇಕು ಅಂದರೆ ನನಗೆ ಸೇರಲೇಬೇಕು ಅನ್ನೋವಂಥ ಕ್ಯಾರೆಕ್ಟ್ರ್ ಇವಳು. ಅವಳು ಹಂಗಲ್ಲ, ಬಿಡು ಹೋಗ್ಲಿ ಬಿಡು ಅನ್ನೋವಂಥ ಕ್ಯಾರೆಕ್ಟ್ರ್ ಅವನು. ಹಠ ಮಾಡಿ ಕಿತ್ತಿಸ್ಕೊಳ್ಳೇಬೇಕು, ನನ್ನ ಹತ್ರ ದುಡ್ಡಿಲ್ಲ ನಾನು ತಗೊಡಲ್ಲ ಅಂದ್ಬಿಟ್ರೆ ಅವ್ನು ಸುಮ್ಮನಾಗ್ಬಿಡ್ತಾನೆ. ಇವಳು ಹಂಗಲ್ಲ, ಅಲ್ಲೇ ಬಿದ್ದು ಒದ್ದಾಡಿ ನನಗೆ ಅದು ಬೇಕು ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡು ಬರೋ ಕ್ಯಾರೆಕ್ಟ್ರ್ ಇವಳ್ದು. ಡಾಮಿನೇಟಿಂಗ್ ಕ್ಯಾರೆಕ್ಟ್ರ್ ಇವಳು. ಬಟ್ ಅವ್ನು ಸಾಧು ಒಂಥರ. ಬಟ್ ಅವನು ಅಷ್ಟು ಡಿಪೆಂಡ್ ಆಗಲ್ಲ ನಮ್ಮ ಮೇಲೆ, ಇವಳು ತುಂಬ ಡಿಪೆಂಡ್ ಆಗಿದ್ದಾಳೆ. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನನ್ನ ಫೀಲಿಂಗ್ಸ್ ಹೆಂಗಿತ್ತು ಅನ್ನೋದು. ಸೊ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೋದಾಗ ನಿಮಗೇನು ಅನಿಸಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.